ವಾವ್, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಸುಮುಖ, ಮನದ ಕಡಲು, ಈ ಸಿನಿಮಾದ ನಾಯಕ ನಾನು. ಇವಾಗ ಈ ಶಾಲೆಯಲ್ಲಿ ನಮ್ಮ ಮೇಸ್ಟ್ರುಗಳು, ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ, ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ. ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ರೊಚ್ಚಿಗೆದ್ಬಿಟ್ಟು ಅದೇ ಥರ ದಿನ ರಾತ್ರಿ ದಿನ ಹಗಲು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ. ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು ನಟನಾಗಿ. ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತೂ ನಮಗೆ ಅವ್ರು ಹೇಳ್ದಂಗೆ ದೋಸ್ತು ಆಗ್ಬಿಟ್ರು ಅವರು. ಬಿಗಿನಿಂಗಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನು ಹೇಳೋದು ಅಂದರೆ, ಆರ್ಟಿಸ್ಟ್ ಆಗಿ ಬರೋರಿಗೆ ಹೆದರಿಕೆ ಬೇಡ. ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ಅನಿಸಿದೆ, ಎಲ್ಲರೂ ನನ್ನ ಮನೆ ಹುಡುಗನ ಥರ ನೋಡ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬ ಫ್ರೆಂಡಾಗಿ ನೋಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಯಾವತ್ತು ಅವ್ರು ದೇವ್ರ ಥರ, ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ, ಬಟ್ ಎಲ್ಲಿಂದನೂ ಆಶೀರ್ವಾದ ಕೊಡ್ತಾ ಇರ್ತಾನೆ. ಹಾಗೆ ನಮ್ಮ ಪ್ರೊಡ್ಯೂಸರು, ನಮ್ಮ DOP ಸರು ಅಂತೂ ಅಲಾದಿನ್, ನಮ್ಮ ಅಲಾದಿನ್ ಇದ್ದಾನೆ ನಾವು ಕಾಮಿಕ್ ಬುಕ್ಕಲ್ಲಿ, ಆ ಥರ ಅವರು ಆ ಲ್ಯಾಂಪ್ನ ಹಿಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿ ಥರ. ವಿ ಆಲ್ವೇಸ್ ಕೀಪ್ ಸೇಯಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ. ಯೋಗರಾಜ್ ಸರ್ ಅಂತೂ ಅವರು ತರಲೆ ಮಾತುಗಳು, ಅವ್ರ ವಿಶ್ವಾಸ ನಮ್ಮ ಮೇಲಿರೋದು, ನಮ್ಮಲ್ಲಿ ಇಲ್ಲದೆ ಇರೋ ಭರವಸೆ ವಿಶ್ವಾಸ ನಮ್ಮ ಮೇಲಿದೆ. ಸೊ ನಮಗೆ ದಿನನಿತ್ಯ ಅದನ್ನು ಅವ್ರದೇ ಒಂದು ರೀತಿಲಿ ಯಾವಾಗಲೂ ಅದನ್ನು ತಿದ್ದ ಥರ ಹೇಳ್ತಾರೆ. ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು, ಅದು ನನಗೆ ಸಿಕ್ಕಿದೆ. ನನ್ನ ಪುಣ್ಯ ಇದು. ಈ ಥರ ರಘು ಸರ್ ಆಗಲಿ, ದತ್ತಣ್ಣ ಸರ್ ಆಗಲಿ, ಇಂತಿಂಥ ದೊಡ್ಡ ದೊಡ್ಡ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ, ನನಗೆ ಗೊತ್ತು. ನೀವುಗಳು ನಮ್ಮ ಜನರು, ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು. ನೀವು ಎಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತಿರೋ ಅದು ಹಾಗೆ ತಲುಪುತ್ತೆ. ನನಗೆ ಆ ಭರವಸೆ ಇದೆ. ಯಾಕಂದರೆ ನಾನು ಎಲ್ಲ ಹೇಳ್ದಂಗೆ ಚಿಕ್ಕ ಹುಡುಗರಿಂದ ಸುಮುಖ ನೋಡ್ಕೊಂಬಂದಿದ್ದೀವಿ ಅಂತ. ನಮ್ಮ ತಂದೆ ತಾಯಿ ಆಶೀರ್ವಾದ ಅದು. ಆ್ಯಕ್ಚುಲಿ ನೀವು ನೋಡ್ಕೊಂಬಂದಿರ ನನ್ನ, ಎಲ್ಲೆಲ್ಲೋ ಓಡಾಡ್ತಾ ಇರ್ತೀನಿ ಅವಾಗ. ಇವತ್ತು ನಿಮ್ಮ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ. ತುಂಬ ಆಸೆ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬ ಇದೆ. ಏನೋ ಒಂದು ವಿಷನ್ ಇದೆ ನನಗೆ, ಮುಂದೆ ಹೋಗಿ ತುಂಬ ಎತ್ತರದ ಮಟ್ಟಿಗೆ ಏನೋ ಆಗಬೇಕು ಅನ್ನೋದು. ಸರ್ ನನ್ನ ಮೇಲೆ ಆ ಬಿಲೀಫ್ ಇಟ್ಟಿದ್ದಾರೆ. ಹಾಗೆ ನನಗೂ ಈ ಥರ ಬಾ ಕುದುರೆಯಲ್ಲಿ ಬಾ, ಬೈಕಲ್ಲಿ ಬಾ, ಸ್ಟೈಲಿಶ್ ಆಗಿ ಬಾ, ಇದು ಮಾಡು, ಅಲ್ಲಿಂದ ಹಾರು, ಇಲ್ಲಿಂದ ಇದೇ ಬೇಕಾಗಿರೋದು. ಆ ಭರವಸೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ. ಪಾಪ ಅವ್ರಿಗೂ ಸುಸ್ತಾಗಿದೆ ಸಲ್ಯೂಟ್. ತುಂಬ ಮಾತುಗಳಿದೆ, ಹಂತದಲ್ಲಿ ನೀವು ಕಂಟೆಂಟ್ ನೋಡ್ತಾ ಹೋಗ್ತೀರಾ. ಇದು ಮೊದಲನೇದು. ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದ್ದೀವಿ, ಹೋಗ್ತಾ ನಾವು ಟೀಸರ್ ಬಿಡ್ತೀವಿ. ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ. ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ, ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ. ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್, ಆಮೇಲೆ ನಮ್ಮ ಹಿತಾಪೆ ಸರ್, ಪ್ರತಾಪ್ ಹಿತಾಪೆ ಸರ್ ನನ್ನ ಮನೆ ಮಗನ ಥರ ನೋಡ್ಕೊಂಡಿದ್ದಾರೆ. ಸುಮುಖ ಬಾರಪ್ಪ, ನೀನು ಈ ನಾಳೆಯಿಂದ ಬಿಟ್ಟು ಹೋಗಿಲ್ಲ, ಸಿನಿಮಾದ ಇಟ್ಟಾಗ್ಬಿಟ್ರೆ ನೀನು ಎಲ್ಲೋ ಓಡ್ತೀಯ. ಆಮೇಲೆ ನಾನು ಹೇಳಿದ್ದೀನಿ ಸರ್, ನಾನು ಯಾವುದೇ ಪ್ರಾಜೆಕ್ಟ್ ಬಂದ್ರೆ ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು. ಯಾಕಂದರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ. ಒಬ್ಬ ಹುಡುಗ ಅವ್ರ ಮಗನ ಥರ ನೋಡ್ಕೊಂಡಿದ್ದಾರೆ ಎಲ್ಲರೂ ಇಲ್ಲಿ. ಸೊ ನವಯುವಕರಿಗೆ ನಿಜವಾಗ್ಲೂ ನಾನು ಒಂದು ಹೇಳೋದು, ಭಯ ಬೇಡ, ಆರಾಮಾಗಿ ಬನ್ನಿ, ನುಗ್ಗಿ ಸರ್ ಹೇಳೋ ಮಾತದು, ನುಗ್ಗಿಬಿಡ್ಬೇಕು, ರಾಚಿಗೆ ಅದು ಮಾಡ್ಬೇಕು ಕೆಲಸ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾಯಿಂದ ಬಂದಿದೆ. ಹೀಗೆ ಮುಂದುವರಿಲಿ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸು. ಅದು ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ನಗ್ನಾಗ್ತಾ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರಲಿ. ಕನ್ನಡ ಸಿನಿಮಾ ತುಂಬ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಹೇಳಿ ಸರ್. ಹೌದು ಸರ್. ನಾನು ಹಂತ ಅಂತ ಹೇಳಿದ್ದೆ, ಹಾಗೆ ಸರ್ ಜೊತೆನೂ ನನ್ನ ಹಂತದ ಒಂದು ರಿಲೇಷನ್ಶಿಪ್ ಇದೆ. ನಾನು ಚಿಕ್ಕ ಹುಡುಗ, ನನ್ನ ಚಿಕ್ಕ ಪಾಪು ಇದ್ದಾಗ ಸರ್ ನಮ್ಮ ಮನೆ ಗರಾಜಲ್ಲಿ ಬರೆಯೋದಕ್ಕೆ ಬರೋರು. ಆ ಟೈಮಲ್ಲಿ ಆವಾಗ ನನ್ನ ಚಿಕ್ಕ ಹುಡುಗಾಗಿ ನೋಡಿದ್ದಾರೆ. ಅದಾದಮೇಲೆ ಸರ್ ಒಂದು 10 ವರ್ಷದ ಹಿಂದೆ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅವಾಗ ಒಂದು ಹಿಂದಿ ಸಿನಿಮಾ ಮಾಡೋಕ್ಕೆ ಅಂತ ಬಾಂಬೆಗೆ ಬಂದಿದ್ರು. ಅವಾಗ ನಾನು ಅವ್ರ 6th ಅಸಿಸ್ಟೆಂಟ್ ಆಗಿ ಹೋಗಿದ್ದೆ.
ಅವಾಗ ಪ್ರಾಬ್ಲಿ ಇವ್ನು ಯಾರು ಹುಡುಗ, ನಾನು ಹೋಗಿ ಕೂರ್ತಾ ಇದ್ದೆ ಅಷ್ಟೇ ಅವ್ರ ಕ್ಯಾಬಿನ್ ಒಳಗೆ, ಬೇರೆಯವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳ್ಸೋರು. ಇವ್ರು ಒಂದು ಪೇಪರ್ ಹಿಡ್ಕೊಂಡು ನೀನು ಬಾರೋ ನೋಡೋ, ಇಲ್ಲಿಂದ ಹಿಂಗೆ ಹೋಗುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ. ನಾನು ಶಿವರಾಜ್ ಭಟ್ ಅವ್ರ ಜೊತೆ ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೀನಿ ಅಂತ ಅವಾಗ. ಸೊ ಇದೊಂದು ಸರ್ಕಲ್ ನೀವು ಕೇಳ್ದಂಗೆ ಮುಂಗಾರು ಮಳೆ ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್. ಅವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ಕೇ ಹೊಡಿತದೆ. ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ. ಸೊ ನನಗೆ ಅದೇ ಖುಷಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ, ಅಂದರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್. ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡೋಗಿ ನಾನು ಕೇಳಿದ್ದೀನಿ, ನೀವು ಕೇಳ್ತೀರ, ಸೂಪರ್ ಆಗಿದೆ. ನೆಕ್ಸ್ಟ್ ಮುಂಗಾರು ಮಳೆ ಫಾರ್ ಶೋರ್, ಬಿಗರ್ ದೆನ್ ಮುಂಗಾರು ಮಳೆ. ಹೇಳಿ. ಹೌದು, ಅದು ನನ್ನ ಪ್ರಯತ್ನ. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಮಾಡಿದ್ದು ಅದು ಕೋವಿಡ್ ಟೈಮಲ್ಲಿ. ನಾನೊಬ್ಬ ಆರ್ಟಿಸ್ಟ್ ಆಗಿ ಸುಮ್ಮನೆ ಕೂತಿದ್ವಿ, ನಮ್ಮ ತಂದೆನೂ ಅಷ್ಟೇ, ನಾವೆಲ್ಲ ಮನೆಯವರೆಲ್ಲರೂ ಆರ್ಟಿಸ್ಟ್ಗಳು. ಸೊ ನಾನು ಸುಮ್ಮನೆ ಕೂರಾಗ ಆಗ್ತಾ ಇರಲಿಲ್ಲ, ಏನೋ ಒಂದು ಬರೆಯೋದು, ಯಾರೋ ಮಾಡ್ತಾಯಿಲ್ಲ ಅಂದರೆ ನಾವಾದ್ರೂ ಮಾಡೋಣ, ನಾನು ಆ್ಯಕ್ಟ್ ಮಾಡಬೇಕು, ಬರೀಬೇಕು, ಏನಾದರೂ ಒಂದು ಮುಂದೆ ಹೋಗೋಣ ಅಂತ. ಅವಾಗ ನಾವು ಅಪ್ಪನಿಗೆ ಹೇಳಿದೆ, ಸರ್ ಅಪ್ಪ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಓಕೆ, ಸೊ ರಿಜಿಸ್ಟರ್ ಮಾಡಿ. ಅದು ಒಂದು ಪ್ರಯತ್ನ. ನಾವು ಯಾವುದ್ಯಾವುದೋ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡಿಕೊಂಡು ಈ ಥರ ಮಾಡೋಣ, ಜನತೆಗೆ ಬೇರೆ ಥರ ಒಂದು ವಿಜುವಲ್ಸ್ ಕೊಡೋಣ ಅಂತ ಮಾಡಿದ್ದದು. ಬಟ್ ನನ್ನಲ್ಲಿ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಅನಿಸಿದ್ದು ಅಂದರೆ, ನನ್ನ ಕಾನ್ಸಂಟ್ರೇಷನು, ನನ್ನ ಫೋಕಸ್, ನನ್ನ ಕ್ಲಾರಿಟಿ ತುಂಬ ಚೆನ್ನಾಗಿತ್ತು. ಯಾವಾಗ ನಾನು ನಟನೆ ಮಾಡಬೇಕಾದ್ರೆ ನನಗೆ ಅದು ಕ್ಲಾರಿಟಿ ತುಂಬ ಇತ್ತು. ಸೊ ನನಗೆ ಗೊತ್ತು ಅದು ಯಾವಾಗಲೂ ನನಗೆ ಎಳೀತಾ ಇರುತ್ತೆ, ಒಬ್ಬ ನಟನಾಗೋದು, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು ನನಗೆ ಯಾವಾಗಲೂ ಇತ್ತು. ಅದು ನನ್ನ ಕತೆ ಹೇಳಬೇಕಾಯ್ತು, ಸಿನಿಮಾದಲ್ಲಿ ಉಳ್ಕೊಬೇಕಾಗಿತ್ತು. ಕೋವಿಡ್ ಟೈಮಲ್ಲಿ ಉಳ್ಕೊಳ್ಳೋಣ ಅಂತ ಆ ಸಿನಿಮಾ ಮಾಡಿದ್ದು. ಸೊ ಸರ್ ಜೊತೆ ಆಫ್ಕೋರ್ಸ್ ಇದ್ದಾಗ ಕಲಿಯೋದು ತುಂಬ ಇದೆ. ಸರ್ದು ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು. ನಾವು ಬಂದ್ಬಿಟ್ಟು ನಾನು ಒಬ್ಬ ಡೈರೆಕ್ಟ್ರು, ನನಗೂ ಇಷ್ಟು ಗೊತ್ತಿದೆ ಅದಿಲ್ಲ. ಅದು ನಮ್ಗೆ ಗೊತ್ತಿರೋದು ಒಂದು 0.5% ಅಷ್ಟೇ. ಸರಿಂದ ತುಂಬ ದಿನ ಆ್ಯಕ್ಚುಲಿ ಸರ್ ದಿನ ಬಂದಾಗ ಅವರು ಎವ್ರಿ ಡೇ ಅವ್ರು ಹೊಸಬ್ರು, ಹೊಸ ಯೋಚನೆಗಳು, ಹೊಸ ಇಮ್ಯಾಜಿನೇಷನ್. ಸುಮ್ಮನೆ ಹಿಂಗೆ ಕೂತಿರ್ತಾರೆ, ಏನೋ ನೋಡ್ಬಿಟ್ಟು ಇದನ್ನು ಹಿಂಗೆ ಮಾಡಿದ್ರೆ ಅದು ಅವ್ರ ಏನಂತಾರೆ, ಒಂದು ಚೈಲ್ಡಿಶ್ ನೇಚರ್ ಅವ್ರಿಗೆ. ಇದನ್ನ ನಾನು ತೊಗೊಳ್ಳೇಬೇಕು, ಇದು somehow I have to take it in me. ಅದೊಂದು ಬ್ಯೂಟಿಫುಲ್ ಚೈಲ್ಡಿಶ್. ಅವ್ರು ಎಷ್ಟೇ ವರ್ಷ ಆಗಲಿ, ಯೋಗರಾಜ್ ಭಟ್ ಅವರು ಯಾವ ಮುಂಗಾರು ಮಾಡಿದ್ರು ಹಂಗೆ ಇರ್ತಾರೆ, ಮುಂದಿನ ಹಂಗೆ ಇರ್ತಾರೆ. ಅವ್ರ ಯೋಚನೆಗಳೆಲ್ಲ ತುಂಬ ಫ್ರೆಶ್, ಜೆನ್ಯೂನ್ ಆಗಿರುತ್ತೆ. ಸೊ ಸರ್ ಜೊತೆ ಅದು ಕಂಪೇರ್ ಮಾಡಿದೆ, ಇಟ್ಸ್ ಅ ಸ್ಟೂಪಿಡ್ ಥಿಂಗ್. ನನಗೆ ತುಂಬ ಸರ್ ನನ್ನ ಎನಿವೇಸ್ ನಿಮಗೆಲ್ಲ ಗೊತ್ತಿದೆ, ನಾನು ಇವಾಗ ಬಂದು ಎಷ್ಟು ಹೇಳ್ಬೇಕು ಸರ್ ಬಗ್ಗೆ. ಹಾಯ್ ಪಾತ್ರ ಇವಾಗ ನೋಡಿದ್ರಲ್ಲ, ಜೆನ್ಸಿ, ಇವತ್ತಿನ ಹುಡುಗ, ಇವತ್ತಿನ ನವಯುವಕ, ಇವನಿಗೆ ಪಾತ್ರ ಪ್ರೇಮ ಕಥೆ. ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಬ್ಬರು ಹೀರೋಯಿನ್ ಇದ್ದಾರೆ, ಒಬ್ಬ ಹುಡುಗ ಇದ್ದಾರೆ. ಈಗಿನ ಕಾಲದಲ್ಲಿ ಹುಡುಗರಿಗೆ ಏನೇನು ತಲೆಯಲ್ಲಿ ನಡೆಯುತ್ತೆ, ಹೇಗೆ ಪ್ರೀತಿ ಮಾಡಬೇಕು, ಹೇಗೆ ಮಾಡಬಾರ್ದು, ಇದು ವರ್ಕ್ ಆಗುತ್ತಾ, ಅದು ವರ್ಕ್ ಆಗುತ್ತಾ, ಏನು ಬೇಕು ಆಲೋಚನೆಗಳು, ಲೈಫಲ್ಲಿ ಏನು ಮಾಡಬೇಕು, ಇವೆಲ್ಲ ಕ್ವೆಶನ್ ಮಾರ್ಕ್ ಇರುತ್ತಲ್ಲ ಒಬ್ಬ ಯಂಗ್ ಹುಡುಗನಿಗೆ, 25-24 ವರ್ಷದ ಹುಡುಗ. ಅದೇ ಪಾತ್ರ ಅವೆಲ್ಲ ಇರುತ್ತೆ ಈ ಕ್ಯಾರೆಕ್ಟ್ರಲ್ಲಿ. ಅದನ್ನ ಈ ಪಾತ್ರ ಬೇರೆ ಪಾತ್ರಗಳು ಬಂದು ಹೋದಾಗ ಅವರಿಂದ ನಾನು ಏನು ತೊಗೊಂಡಿದ್ದೀನಿ ಅದು ಸಿನಿಮಾ ಹೋಗ್ತಾ ಹೋಗುತ್ತೆ. ಅದರಿಂದ ಸಾರಿ ಸರ್ ಕೇಳಿಸಿಲ್ಲ. ನಾನು ಒಬ್ಬ ಯಂಗ್ ಹುಡುಗ. ಸೊ ಒಂದಷ್ಟು ಆಬ್ವಿಯಸ್ಲಿ ಅದು ನೇಚರ್ ನನಗದು. ಒಂದಷ್ಟು ರಿಯಾಕ್ಷನ್ ಆಗಲಿ, ಒಂದಷ್ಟು ಬಿಹೇವಿಯರ್ ಆಗಲಿ, ಅಥವಾ ಏನೋ ಒಂದು ಸೀನ್ ಹೇಳಿದಾಗ ಸರ್ ಇದು ನಾನು ಮಾಡಿದ್ದೇನಲ್ಲ ಯಾವಾಗಲೂ ಅಂತ ಎಲ್ಲ ಬರುತ್ತೆ ತಲೆಯಲ್ಲಿ. ಸೊ ಅದು ನನ್ನ ನೇಚರ್. ನಾನು 50 ವರ್ಷ ಎಕ್ಸ್ಟ್ರಾ ಇರೋ ಕ್ಯಾರೆಕ್ಟರ್ ಮಾಡಿದಾಗ ಅದು ನಾನು ಬಿಹೇವ್ ಮಾಡಬೇಕಾಗತ್ತೆ. ಬಟ್ ಇವಾಗ ಇದು ನನ್ನ ನೇಚರ್ ಆಗಿದೆ ಕ್ಯಾರೆಕ್ಟರ್. ಸೊ ಕ್ಲೋಸ್, ಲಾಟ್ ಆಫ್ ಥಿಂಗ್ಸ್ ಆರ್ ಕ್ಲೋಸ್. ಎಸ್ ಮ್ಯಾಮ್. ನಾನು ಈ ಜಾಕೆಟು ಪ್ಯಾಂಟು ಎಲ್ಲ ಸೈಡ್ಗೆ ಇಟ್ಟರೆ ನಿಮಗೂ ಗೊತ್ತಾಗ್ತದೆ ನನಗೆ ಹೆಂಗೆ ಅನಿಸಿತ್ತು ಅಂತ. ಎಲ್ಲ ಕಟ್ಗಳು, ಮಾರ್ಕ್ಗಳು. ನಮ್ಮ ಶೂಟಿಂಗ್ ಸಿಚುವೇಶನೇ ಹಂಗೆ ಸರ್ ಜೊತೆ. ನಾನು ಈ ಸಿನಿಮಾ ಮುಂಚೆ ಇಷ್ಟು ಅಡ್ವೆಂಚರಸ್ ಆಗಿ ಒಂದು ಸಿನಿಮಾ ಮಾಡ್ಬೋದು ಅಥವಾ ಇಷ್ಟು ದೂರ ಹೋಗ್ಬೋದು ಒಬ್ಬ ಕ್ಯಾರೆಕ್ಟರ್ ಏನೇನೋ ಮಾಡಿಕೊಂಡು ನಾನು ಯೋಚನೆ ಮಾಡಲಿಲ್ಲ. ಬಟ್ ನಮ್ಮ ಮೈಂಡ್ ಅನ್ನೋದು ಎಷ್ಟು ಓಪನ್ ಆಗಿರುತ್ತೆ ಅಂದರೆ ಏನೇ ಬಂದ್ರೂ ಮಾಡ್ಕೊಂಡು ಹೋಗೋಣ ಅಂತ ಒಂದಿರುತ್ತಲ್ಲ, ಅದು ತುಂಬ ನೋಡಿದ್ದೀವಿ. ಸಮುದ್ರ, ಆಕಾಶ, ಬೆಟ್ಟ, ರಿವರು, ವಾಟರ್ಫಾಲು, ಏನೆಲ್ಲ ನೋಡಿಲ್ಲ, ಎಲ್ಲೆಲ್ಲ ಬಿದ್ದಿಲ್ಲ. ಬಟ್ ಖುಷಿ, ನಿದ್ದೆ,
ಆ ನಿದ್ದೆ ಇದೆಯಲ್ಲ ಅದೆಲ್ಲ ಅಷ್ಟು ಕಷ್ಟಪಟ್ಟು ಅಷ್ಟು ಬೇಜಾರಾಗಿ ಅಷ್ಟು ಪೇನ್ ಬಂದ್ಮೇಲೂ ಆ ಒಳ್ಳೆ ನಿದ್ದೆ ಬರುತ್ತಲ್ಲ, ಆಹಾ, ಅದೇ ಯೋಗರಾಜ್ ಭಟ್ ಸಿನಿಮಾ. ಇಟ್ಸ್ ದಿ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ಟು ವರ್ಕ್ ಇನ್ ಸಚ್ ಎನ್ವೈರನ್ಮೆಂಟ್. ಎಲ್ಲರಿಗೂ ನಮಸ್ಕಾರ. ಹೇಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ. ಯೋಗರಾಜ್ ಸರ್, ಕೃಷ್ಣಪ್ಪ ಸರ್, ಗಂಗಾಧರ್ ಸರ್, ಸಂತು ಸರ್, ಟು ದ ಹೋಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ. ಐ ವಾಸ್ ಲೈಕ್ ರಿಯಲಿ ಸ್ಕೇರ್, ತುಂಬ ಭಯ ಆಗ್ತಿತ್ತು. ಯೋಗರಾಜ್ ಸರ್ ಈಸ್ ಲೈಕ್ ಎಷ್ಟೇ ಕಷ್ಟ ಇದ್ರೂ ಅಷ್ಟು ಈಸಿ ಮಾಡಿಕೊಡ್ತಾರೆ ವರ್ಕ್ನ. ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ. ಏನು ಬೇಕಾದ್ರೂ ಮಾಡಿ ಸ್ಟೆಟ್ರೆ ನೀವು, ಮಿಸ್ಟೇಕ್ಸ್ ಇದ್ದರೆ ಆಮೇಲೆ ನೋಡ್ಕೊಳ್ಳೋಣ ಅಂತ. ಯೋಗರಾಜ್ ಸರ್, ಥ್ಯಾಂಕ್ ಯು. ರಾಶಿಕಾನ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನನ್ನ ಹೆಸರು ಅಂಜಲಿ ಅನೇಶ್ ಅಂತ. ಫಸ್ಟ್ಲಿ ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಒಂದು ದಿನಕ್ಕೋಸ್ಕರ. ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಈ ಕೃಷ್ಣಪ್ಪ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅನ್ನೋ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ. ಬಟ್ ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಯು ಆ್ಯಕ್ಚುಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಐ ನೆವರ್ ಫರ್ಗೆಟ್ ಇಟ್. ಸಂತೋಷ್ ಸರ್, ನಿಮ್ಮ ಜೊತೆ 2ನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಪೇಷನ್ಸ್, ನಿಮ್ಮ ಕೈಂಡ್ನೆಸ್ ಮತ್ತು ನಿಮ್ಮ ಟ್ಯಾಲೆಂಟ್ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡಿದರು. ಡೈಲಾಗ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಈ ಆಡಿಷನ್ ಆಗಿರಲಿ, ಎಲ್ಲದಕ್ಕೂ. ಸೊ ಥ್ಯಾಂಕ್ ಯು. ರಾಶಿಕಾ, ಸುಮುಖ, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಐ ಹೋಪ್ ಇಟ್ ವಾಸ್ ದ ಸೇಮ್ ಫಾರ್ ಯು. Raghu sir is my new best friend. He doesn't think so, but I think so. ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂಆನ್ಸ್ಡ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದ್ಮೇಲೆ ನೋಡ್ತಾ ಇದ್ದೀನಿ. ಅಂದರೆ ಶಿ ಈಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಶಿ ಈಸ್ ವೆರಿ ಕಲರ್ಫುಲ್. ಎಲ್ಲ ಥರ ಎಮೋಷನ್ಸ್ ಇದೆ. ಆ್ಯಂಡ್ I'm so proud to say that I have such a beautiful character with me. And yeah. ಒಂದು ಮುಂಗಾರು ಮಳೆ ನಂತರ ನನ್ನ ಆಡಿಯೋ ರಿಲೀಸು ಆಮೇಲೆ ಸಿನಿಮಾ ಮಾಡಿದಾಗೆಲ್ಲ ನನ್ನ ಕೃಷ್ಣಪ್ಪನಿಗೆ ಸಿಗ್ತಾನೆ ಇದ್ದೆ. ಒಂದು ಸತಿ ಹೀಗೆ ಇಟಾ ಮಾಲ್ ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋ ಥರ ತಿರ್ಗಾ ಏನೋ ಒಂದು ಮಾಡಬೇಕು ಅಂತ ಮಾತಾಡಿ, ಆಮೇಲೆ ಅವ್ರ ರಾಜಕಾರಣ, ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳು ಅಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಗೆ ನಿಜಕ್ಕೂ 18 ವರ್ಷ ಆಗಿದೆ ಅನ್ನೋದ್ರದ್ದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ, ನಮಗೂ ಇಲ್ಲ. ಕರೋನಾ ನಂತರ ರೀಸೆಂಟಾಗಿ ಒಂದು ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿದ್ದು, ನಾನು ಹೊಸ ಕುದುರೆನೇ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ಟರು ನನಗೆ. ಅಲ್ಲಿಂದ ಹೊಸಬ್ರನ್ನ ಹುಡುಕಿ ಸಿಕ್ಕದ, ಇವರಿಬ್ರು ಸಿಕ್ಕಿದ್ರು. ಇದಕ್ಕೆ ತುಂಬ ಗುದ್ದಾಡಿದ್ದೀವಿ ನಾವು. ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ. ಅದು ನೀವು ಆ್ಯಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು. ಏನದು ಸಿನಿಮ್ಯಾಟಿಕಲಿ ಯಾವುದು ವರ್ಕ್ ಆಗ್ತದೆ. ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ, ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ. ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮಗೆ. ಪರದೆಗೆ ಏನು ಬೇಕು, ಯಾರೋ ದುಡ್ಡು ಕೊಟ್ಟು 100-150 ರೂಪಾಯಿ ಕೊಟ್ಟು ನೋಡೋನೊಬ್ಬನಿಗೆ 2.5 ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ. ಚಿಕ್ಕ ಪಾತ್ರ ಇರ್ಬೋದು, ಔಟ್ ಆಫ್ ಫೋಕಸಲ್ಲಿ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರ್ ಹೊಡಿಸ್ಬೋದು. ಎಲ್ಲ ಇರಬೇಕು ಅವನಲ್ಲಿ, ಏನೇನೋ ಇರಬೇಕು. ಏನದು ಎಲ್ಲ ಇರಬೇಕು ಅಂದ್ರೆ ಏನದು? ಹಂಗೆ ನಟನೆ ಕಮ್ಯುನಿಕೇಟ್ ಆಗಬೇಕು. ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ. ನಾವು ಏನೇನೋ ಬರಿತೀವಿ, ಬರೆದಿದ್ದೆಲ್ಲದು ಕಮ್ಯುನಿಕೇಟ್ ಆಗಲ್ಲ, ಸುಮಾರು ಹರಿತೀವಿ ಅದೇ ಥರ. ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬ ಕಷ್ಟ ಇದೆ. ಅದು ಏನು ಹೊಸಬ್ರು ಅಂದ ತಕ್ಷಣ ಒಂದು ಸೆನ್ಸ್ ಇರಬೇಕು. ಅಂದರೆ ಇವತ್ತಿನ ಕಾಲಕ್ಕೆ ಏನು ಬೇಕು, ಒಂದು ಹಸಿವಿರಬೇಕು, ಪ್ಯಾಷನ್ ಇರಬೇಕು. ಇಷ್ಟು ಜನ ಹೊಸಬ್ರನ್ನ ತಗೊಂಡ್ಬಂದಿದ್ದೆಲ್ಲ ಅವ್ರ ಪ್ಯಾಷನನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ, ಅಂದರೆ ನಾವು ಇವ್ರು ತಂದರು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಅವ್ರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸೊ 3 ಜನರಲ್ಲೂ ಆ ತ್ಯಾಗದ ಗುಣ ಇದೆ, ರೊಚ್ಚಿದೆ, ಹಸಿವಿದೆ.
ಅದು ತುಂಬ ಖುಷಿ ಕೊಡುತ್ತೆ. ಸೊ ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಕೇಳಿದೆ, ತುಂಬ ಹರಸಿ ಹೊಸಬರು ಬೇಕು, ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತೇನೆ. ಆ ಜರ್ನಿ ನಾವು ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವೋ ಅವರಿಗೆ ಗೊತ್ತಿಲ್ದಂಗೆ ಸುಮಾರು ವಿಷಯ ನಾನು ಕಲಿತಿರ್ತೀನಿ. ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ, ಇವರಿಂದ ಏನೋ ಕಲಿತೆ ಅಂತ. ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಅವರ ಎನರ್ಜಿ ಲೆವೆಲ್ಸು, ಅವರ ಲಿಬಿಡೋ, ಅವರ ಒಂದು ಅಟ್ರಾಕ್ಷನ್, ಅವ್ರ ಜನ್ಜಿ. ಇವಾಗೇನು 1 ಸೆಕೆಂಡಿನ ಪ್ರೊಮೋಗಳು ಬೇಕಂತ ಇವಾಗ ಒಂದು ನಿಮಿಷದ ಪ್ರೊಮೋ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಕೈ ಹಿಂಗೆ ಹೋಗ್ತಾನೇ ಇರುತ್ತೆ. ಎಕ್ಸಸೈಸ್ ಥರ 20 ಸೆಕೆಂಡಲ್ಲಿ ಎಲ್ಲದನ್ನು ಹೇಳಬೇಕು. ಬೋರ್ ಆಯ್ತಾ ತೆಗೆದು ಸೈಡಿಗೆ ಇಟ್ಬಿಡ್ತೇನೆ. ಅದೇ ತಲೆಮಾರಿದು. ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ? ಹೆಂಗೆ ಅವ್ರನ್ನ 2 ತಾಸು ಗಂಟು ಹಾಕಬೇಕು? ಯಾಕೆ ನಗ್ತಾರೆ ಅವರು? ಚಿಕ್ಕದಾಗ ಒಂದು ಬೀಜೆ ಬೋರ್ ಜೋಕು, ಯಾವುದೋ ಒಂದು ಆರ್ಡಿನರಿ ಜೋಕ್ ಮಾಡಿದ್ರೆ ನಗಲ್ಲ, ಅವನ ಹತ್ರ ಕೂಡ ಸೇರಿಸಲ್ಲ ಅವರು. ಅವ್ರದ್ದು ಲೆವೆಲ್ಗಳೇ ಬೇರೆ ಆಗ್ಬಿಟ್ಟಿದೆ. ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೋ ಇದ್ದಾವೆ. ಅವೆಲ್ಲವನ್ನು ನಾವು ತಿಳ್ಕೊಬೇಕಂದ್ರೆ ಅವ್ರು ಸಹವಾಸ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ. ತಿರ್ಗಾ ಅವರಿಗೆ ಆ ಹೊಸಬ್ರು ಮೋಹ, ನನಗೆ ಅದೇ ಇಷ್ಟ ಆಗೋದು. ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ಇಷ್ಟ ಆಗುತ್ತೆ. ಆ ಕುದುರೆಗಳು ಓಡಿಸೋದು ಅಂತ ಅಂದರು. ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ. 2 ರಾಜ್ಯಗಳಲ್ಲಿ ಆಗಿದೆ. ಸುಮಾರೊಂದು 12-13 ಜಿಲ್ಲೆಗಳಲ್ಲಿ ಆಗಿದೆ. ಕರಾವಳಿಯ ಎಲ್ಲ ಜಿಲ್ಲೆಗಳು ಶೂಟ್ ಆಗಿದೆ. ಮಡಿಕೇರಿ, ಸಕಲೇಶ್ಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ ಕೆಲವು ಭಾಗಗಳಲ್ಲಿ ಶೂಟಿಂಗ್ ಆಗಿದೆ. ನೀನೇ ಇನ್ಫ್ಲೂಯೆನ್ಸ್ ಅದಕ್ಕೆ. ಆದಿವಾಸಿ ಕಾಂಟ್ರಾಸ್ಟ್ ಅದು. ಇವತ್ತಿನ ಕಾಲದವರು ಒಬ್ಬ ಆದಿವಾಸಿಗಳ ಬದುಕು ನೋಡಿ ಬೆಚ್ಚಿ ಬಿದ್ದು ಬಿಡ್ತಾರೆ. ಇವೊಂದೊಂದು ಡೈಲಾಗ್ ಇದೆ, ನಾವು ನಾಡು ಮಂದಿ ಕಚಡಗಳು, ನಮ್ಮ 1000 ಪಟ್ಟು ಪ್ಯೂರಿಟಿ, ನಮ್ಮ 1000 ಪಟ್ಟು ಶುದ್ಧರಾಗಿರ್ತಾರೆ ಇವರು ಆದಿವಾಸಿಗಳು, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಥರ ಅಂತ. ಈಗ ಇವ್ರನ್ನ ತೋರಿಸ್ಬೇಕಂದ್ರೆ ಇವರು ಯಾವ ಸ್ತರಕ್ಕೆ ಬಿದ್ದಿದ್ದಾರೆ ಅಂತ ಹೇಳಕ್ ಒಬ್ಬ ಬೇಕಲ್ಲ, ಅದು ರಂಗಣ್ಣ ರಘುವರ್ ಪಾತ್ರ. ಹೊಸ ಕನ್ನಡ ಮಾತಾಡಿಸಿದ್ವಿ. ಅದು ಕನ್ನಡವೋ ಅಥವಾ ಅದು ಪೂರ್ತಿ ಭಾಷೆನ ಕ್ರಿಯೇಟ್ ಮಾಡಿದ್ದೀವಿ. ಅದು ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಢ ನಂಬಿಕೆ ನನಗೆ, ರಂಗಣ್ಣಗೆ. ಮತ್ತು ಅದರಲ್ಲಿ 1 ಅಕ್ಷರ ಚೇಂಜ್ ಮಾಡಬೇಡಿ ಅಂತ ಹಠ ಬಿದ್ದಿದ್ದು ನಮ್ಮ ಕಲಾ ನಿರ್ದೇಶಕ ಶಿವು ಮತ್ತು ಹರಿಕೃಷ್ಣ ಅವರು. ಅದು ನೀವು ಸ್ವಲ್ಪನೇ ನೋಡಿದ್ರಿ ಇವತ್ತು ಅವರ ಅಭಿನಯನ. ಇಡೀ ಅವರು ಮತ್ತು ಅವರ ಆದಿವಾಸಿ ಕ್ಯಾಂಪಿನ ಎಲ್ಲ ಪದಗಳು ಕ್ರಿಯೇಟ್ ಮಾಡಲ್ಪಟ್ಟ ಪದಗಳು, ಅವು ಯಾವುದೂ ಇಲ್ಲ. ಅಂದರೆ ಒಂದು ಆಲ್ಮೋಸ್ಟ್ ಒಂದು ಭಾಷೆನ ರಿಸರ್ಚ್ ಮಾಡಿ, ಅಂದರೆ ಒಂದು ಸತಿ ಹೇಳಿದ ಪದ ಮತ್ತೊಂದು ಸತಿ ಮುಂದೆ ಬಂದಾಗ ಅದೇ ಥರ ಇರಬೇಕು, ಆ ಥರ ಕೂತ್ಕೊಂಡು ಕೆತ್ತಿರೋ ಪದರಚನೆ ಇದೆ. ಅದನ್ನು ಅವರಾಗಿದ್ದಕ್ಕೆ ಮಾಡಿದ್ದಾರೆ, ಯಾರ ಕೈಲೂ ಸಾಧ್ಯ. ಅದು ಹೆಂಗೆ ಬರೆದದ್ದನ್ನೇ ಹೇಳ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಮುಂದೆ ಅರ್ಥ ಆಗೋದು ಬೇಡ. ನಿಮ್ಮ ಪ್ರತಿಭೆಗೆ ಒಂದು ರಾಯಲ್ ಸೆಲ್ಯೂಟ್. ಈ ವರ್ಷಾಂತ್ಯಕ್ಕೆ ನಮ್ಮದು, ಕೃಷ್ಣಪ್ಪಣ್ಣಂದು, ಗಂಗಣ್ಣ, ಈ ಪ್ರೊಡಕ್ಷನ್ ಟೀಮ್ ಮತ್ತು ನಮ್ಮ ಎಂಟೈರ್ ತಂತ್ರಜ್ಞರ ಆಸೆ ಇರೋದು ಮುಂಗಾರು ಮಳೆ ಬಂದ ಟೈಮಿಗೆ ಮಾಡಬೇಕು ಅಂತ. 1 ಅಥವಾ 2 ವಾರ ಹಿಂದೆ ಮುಂದೆ ಬರಲಿದ್ದೀವಿ. ಆಲ್ಮೋಸ್ಟ್ 95% ಶೂಟಿಂಗ್ ಮುಗಿದೋಗಿದೆ. ತಂದೆ ತಾಯಿ ಇಬ್ರು ಪಾತ್ರನೂ ಇಂಪಾರ್ಟೆಂಟ್. ನೇತ್ರ ಅವರು ಸೀರಿಯಲ್ ಕ್ಷೇತ್ರದವರು. ಸಿನಿಮಾ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ಇದು ಹೊಸ ಅನುಭವ ನನಗೆ ಸಿನಿಮಾ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೇತ್ರ ಅಂತ ಇವರ ತಾಯಿ. ಮನಸ್ಸು ಹೃದಯ 2 ಒಂದೇ ಸರ್, ತಟ್ಟುಬಿಡುತ್ತೆ ಒಟ್ಟಲ್ಲಿ. ಮನದ ಕಡಲು ಅಂದರೆ ಆ ಕಡಲಿಗೆ, ಅಂದರೆ ಮನದ ಸಮುದ್ರ ಅಂದರೆ ತುಂಬ ರ್ಯಾಶ್ ಆಗುತ್ತೆ. ಕಡಲಲ್ಲಿ ಒಂದು ರೌದ್ರ ಇದೆ. ಕಡಲು ಅದು ಸ್ವೀಟ್ ಅಲ್ಲ, ಹೊಳೆ, ನದಿ, ಫಾಲ್ಸ್ ಥರದ ಸುಂದರವಾದ ಜಾಗ. ಕಡಲನ್ನು ನೋಡಿದ್ರೆ ತುಂಬ ಇನ್ಫೀರಿಯಾರಿಟಿ ಬರುತ್ತೆ, ಕೀಳರಿಮೆ. ನಮಗೆ ಗೊತ್ತಿಲ್ಲದೆ ಇರೋದು ಏನೇನೋ. ಹಿಮಾಲಯ ನೋಡಿದಾಗ ಬರುತ್ತೆ ಒಂದು ವೇದಾಂತ, ನಾವು ಎಷ್ಟು ಚಿಕ್ಕವರು ಪ್ರಕೃತಿ ಮುಂದೆ. ಹಾಗೆ ಚಿತ್ರದ ಆರಂಭ, ಮಧ್ಯಂತರ ಮತ್ತು ಅಂತ್ಯ
ಕಡಲ ಮೇಲೆ ಇದೆ. ಅದನ್ನೇ ನಾಯಕ ನಾಯಕಿಯರು ಅವರು ಬದುಕನ್ನು ರಿಪೇರಿ ಮಾಡ್ಕೊಳ್ಳೋಕ್ಕೆ ಅದನ್ನು ಹೇಗೆ ಆ ಸಮುದ್ರದಲ್ಲಿ ಏನಾಗ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸು. ಅದು ನೋಡ್ಬೇಕು. ನನಗೂ ಸಮುದ್ರದ ಚಿತ್ರೀಕರಣ ತುಂಬ ಹೊಸ ಅನುಭವ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಂತೂ ಸಿಕ್ಕಾಬಟ್ಟೆ ಬಾಧೆ ಬಿದ್ದು ತೆಗೆದಿದ್ದೀವಿ. ಅದು ನೈಟ್ ಎಫೆಕ್ಟ್ ಬೇರೆ, ಸಮುದ್ರದ ಮಧ್ಯೆನೇ ಹೋಗಿ ತೆಗೆದಿದ್ದೀವಿ. ನೀವು ಕೇಳಿದ ಪ್ರಶ್ನೆಗೆ ನಾನು ಈಗ ಹೇಳ್ತಾ ಹೋದರೆ ಕಥೆನೇ ಹೇಳಬೇಕಾಗತ್ತೆ. ಸೊ ನಮಗೆ ನಂಬಿಕೆ ಇದೆ ಆ ಕಥೆ ಹೀಗಿದೆ ಅಂತ. ಅದು ನಿಮ್ಮ ಮುಂದೆ ಬಂದಾಗ ನೀವೇ ಹೇಳಬೇಕು. ಅದಂತೂ ಚರಿತ್ರಾರ್ಹ ಸೀನ್ಗಳು ಸುಮಾರಿದ್ದಾವೆ ಸಿನಿಮಾದಲ್ಲಿ, ಕಡಲಿನ ಮೇಲೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಈಕೆ ಎಂಟರ್ಟೈನ್ಸ್ನ ಬ್ಯಾನರ್ನಲ್ಲಿ 18 ವರ್ಷದ ಹಿಂದೆ ಮುಂಗಾರು ಮಳೆ ಅನ್ನೋ ಒಂದು ಸೂಪರ್ ಹಿಟ್ ಪಿಕ್ಚರ್ನ ಕೊಟ್ಟಂತಹ ನಿರ್ಮಾಪಕರು 18 ವರ್ಷ ಆದಮೇಲೆ ಅದೇ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ನಲ್ಲಿ ಕೃಷ್ಣಪ್ಪನವರು ಒಂದು ಹೊಸ ಫಿಲಮ್ನ ರೆಡಿ ಮಾಡ್ತಾ ಇದ್ದಾರೆ. ಇವೆಲ್ಲ ಶೂಟಿಂಗ್ ಲೊಕೇಶನ್ ಬಂದಿದ್ರಿ. ಈ ಹಿಂದೆ ನಾವು 2 ಸರಿ ಅಂದ್ಕೊಂಡ್ವಿ ಶೂಟಿಂಗ್ ಲೊಕೇಶನ್ ಕರೆಸ್ಬೇಕು ಅಂತಂದ್ಬಿಟ್ಟು ಮಂಗಳೂರು ಕರೆಸ್ಬೇಕು ಅಂತಂದಾಗ ಅಲ್ಲೇನೋ ಅನಿವಾರ್ಯ ಆಯಿತು, ಆಗಲಿಲ್ಲ. ಅದಕ್ಕೆ ಯಜಮಾನರು ಬೇಜಾರು ಮಾಡಿಕೊಂಡ್ರು. ಮತ್ತು ಅವ್ರ ತೋಟದಲ್ಲೇ ನಾವು ಮಾಡಬೇಕು ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಲೊಕೇಶನ್ನ ನೋಡ್ಕೊಂಬಂದು ಬೆಳಗಿಂದ ರಾತ್ರಿವರೆಗೂ ಪತ್ರಕರ್ತರ ಜೊತೆ ಕಾಲ ಕಳಿಬೇಕು, ಎಂಗೇಜ್ ಆಗಬೇಕು ಅಂಥೇಳಿ ಒಂದಷ್ಟು ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಳ್ಳೋಕ್ಕೆ ಒಂದು